ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ವೇಳಾಪಟ್ಟಿ ಶೆಡ್ಯೂಲ್ ಆದ್ರೆ ಬಿಡುಗಡೆ ಆದ್ರೆ ಆಗಿದೆ. ಹೌದು ಸ್ನೇಹಿತರೆ, ಹಾಗಾದ್ರೆ ನಮ್ಮ RCBಯ ಪಂದ್ಯಗಳು ಯಾವಾಗ ಮತ್ತು ಎಲ್ಲಿ ನಡೀತಾ ಇದೆ ಮತ್ತು ಎಷ್ಟನೇ ತಾರೀಕು ಮತ್ತು ಯಾವ ಯಾವ ಸ್ಟೇಡಿಯಂನಲ್ಲಿ ಆದ್ರೆ ನಡೀತಾ ಇದೆ ಈ ಪಂದ್ಯಗಳು, ನಮ್ಮ RCBಯ ಪಂದ್ಯಗಳಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ನಮ್ಮ RCB ತಂಡ ಬಂದ್ಬಿಟ್ಟು ಈ ಬಾರಿಯ IPL ಅಲ್ಲಿ ಬಂದ್ಬಿಟ್ಟು ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ RCB ತಂಡ ಬಂದ್ಬಿಟ್ಟು ಈಗ ಮತ್ತೊಮ್ಮೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನ ಆಡಲು ಸಿದ್ಧವಾಗಿದೆ ಅಂತ ಹೇಳ್ಬೋದು ಮತ್ತು BCCI ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಆದ್ರೆ ಸಿಕ್ಕಿದೆ. ಆ ಕಾರಣದಿಂದಾಗಿ ನಮ್ಮ RCB 5 ಪಂದ್ಯಗಳು ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿ ಮತ್ತು ಮೈದಾನದಲ್ಲಿ ಆಡಲಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗಾದ್ರೆ ನಮ್ಮ RCB ತಂಡ ಈ ಬಾರಿಯ IPL ಯಾವ ತಂಡದ ವಿರುದ್ಧ ಎಷ್ಟು ಗಂಟೆಗೆ ಮತ್ತು ಯಾವ ದಿನಾಂಕದಂದು ಆಡ್ತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ, ಇದೀಗ ಬಂದಿರೋ ಶೆಡ್ಯೂಲ್ ಪ್ರಕಾರ 20 ಪಂದ್ಯಗಳನ್ನು ಮಾತ್ರ ಮೊದಲನೇ ಫೇಸ್ ಅಂತ ಬಿಡುಗಡೆ ಆದ್ರೆ ಮಾಡಿದ್ದಾರೆ. 20 ಪಂದ್ಯಗಳಲ್ಲಿ ನಮ್ಮ RCB ತಂಡ 4 ಪಂದ್ಯಗಳನ್ನಾದ್ರೆ ಆಡ್ತಾ ಇದೆ. ಹೌದು ಸ್ನೇಹಿತರೆ, ಹೈದರಾಬಾದ್ ವಿರುದ್ಧ ಮತ್ತು ಚೆನ್ನೈ ವಿರುದ್ಧ ಮತ್ತು ಮುಂಬೈ ವಿರುದ್ಧ ಮತ್ತು ಇನ್ನೊಂದು ಪಂದ್ಯ ಬಂದ್ಬಿಟ್ಟು ರಾಜಸ್ಥಾನ ವಿರುದ್ಧ. ಈ 4 ತಂಡಗಳ ವಿರುದ್ಧ ನಮ್ಮ RCB ತಂಡ ಆದ್ರೆ ಆಡಲಿದೆ. ಅಷ್ಟಕ್ಕೂ ಯಾವ ದಿನಾಂಕದಂದು ಮತ್ತು ಎಲ್ಲಿ ಆಡ್ತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲನೇ ಪಂದ್ಯ ನಮ್ಮ RCB ಮತ್ತು ಹೈದರಾಬಾದ್ ತಂಡ ಅದು ಬೆಂಗಳೂರಿನಲ್ಲಿ ಆದ್ರೆ ನಡೀತಾ ಇವೆ ಅಂತ ಹೇಳ್ಬೋದು. RCB ವರ್ಸಸ್ HRH ಮೊದಲನೇ ಪಂದ್ಯ ಮಾರ್ಚ್ 28ನೇ ತಾರೀಕು ಬೆಂಗಳೂರಿನಲ್ಲಿ ಆದ್ರೆ ನಡೀತಾ ಇದೆ, ನಮ್ಮ ಚಿನ್ನಸ್ವಾಮಿಯ ಹೋಮ್ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬೋದು. ಇದು ಮೊದಲನೇ ಪಂದ್ಯ. ಇನ್ನು ನಮ್ಮ RCB ತಂಡ ಆಡ್ತಾ ಇರೋ ಎರಡನೇ ಪಂದ್ಯ ಬಂದ್ಬಿಟ್ಟು ಏಪ್ರಿಲ್ 5ನೇ ತಾರೀಕು, ಅದು ನಮ್ಮ ಚಿನ್ನಸ್ವಾಮಿಯಲ್ಲಿ CSK ವಿರುದ್ಧ ಆದ್ರೆ ಆಡ್ತಾ ಇದೆ. ನಮ್ಮ ಬದ್ಧ ವೈರಿಗಳಾದಂತ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಏಪ್ರಿಲ್ 5ನೇ ತಾರೀಕು ಆದ್ರೆ ಅದು ಬೆಂಗಳೂರಿನಲ್ಲಿ 7:30ಕ್ಕೆ ಆದ್ರೆ ಆಡಲಿದೆ. ಇನ್ನು ನಮ್ಮ RCB ತಂಡ ಈ ಬಾರಿಯ 3ನೇ ಪಂದ್ಯ ಯಾರ ವಿರುದ್ಧ ಮತ್ತು ಎಷ್ಟು ಗಂಟೆಗೆ ಎಲ್ಲಿ ಆಡ್ತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ RCB ತಂಡ 3ನೇ ಪಂದ್ಯ ಬಂದ್ಬಿಟ್ಟು ಅವೇ ಗ್ರೌಂಡ್ ಅಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಆದ್ರೆ ಆಡಲಿದೆ. ಇದು ಬಂದ್ಬಿಟ್ಟು ಗುವಾಹಟಿಯಲ್ಲಿ ಬರಸ್ಪರ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇದು ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು ಅಂತಾನೆ ಹೇಳ್ಬೋದು, ಸಾಯಂಕಾಲ 7:30ಕ್ಕೆ ಆದ್ರೆ ನಡೆಯಲಿದೆ. ಇನ್ನು ನಮ್ಮ RCB ತಂಡ 4ನೇ ಪಂದ್ಯ ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಆದ್ರೆ ಆಡಲಿದೆ. ಇದು ಬಂದ್ಬಿಟ್ಟು ಏಪ್ರಿಲ್ 12ನೇ ತಾರೀಕು ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೆಯಲಿದೆ. 12ನೇ ತಾರೀಕು ಮುಂಬೈ ವಿರುದ್ಧ ನಮ್ಮ RCB ತಂಡ ಆದ್ರೆ ಆಡಲಿದೆ. 2 ಅವೇ ಪಂದ್ಯಗಳನ್ನ ಆಡಿದ್ರೆ 2 ಹೋಮ್ ಮ್ಯಾಚಸ್ ಆದ್ರೆ ಆಡ್ತಾ ಇದೆ ಅಂತ ಹೇಳ್ಬೋದು ನಮ್ಮ RCB ತಂಡ ಇದೀಗ ಬಂದಿರೋ ಶೆಡ್ಯೂಲ್ ಪ್ರಕಾರ. ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇರೋ ಕಾರಣದಿಂದಾಗಿ IPLಗೆ ಅಡ್ಡಿ ಆಗಬಾರದೆಂದು 20 ಪಂದ್ಯಗಳನ್ನ ಮಾತ್ರ ಶೆಡ್ಯೂಲ್ ಮಾಡಿ ರಿಲೀಸ್ ಆದ್ರೆ ಮಾಡಿದ್ದಾರೆ. ಈ ಬಾರಿ ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ 84 ಪಂದ್ಯಗಳಾದ್ರೆ ನಡೀತಾ ಇವೆ. ಆ ಕಾರಣದಿಂದಾಗಿ ಇನ್ನು ಉಳಿದ 64 ಪಂದ್ಯಗಳ ಟೈಮ್ ಟೇಬಲ್ ಬಂದ್ಬಿಟ್ಟು ಎಲೆಕ್ಷನ್ ಆದ ತಕ್ಷಣವೇ ರಿಲೀಸ್ ಆದ್ರೆ ಮಾಡ್ತಾ ಇದ್ದಾರೆ ಅಂತಂದು BCCI ಆದ್ರೆ ತಿಳಿಸಿದ್ದಾರೆ ಮತ್ತು ನಮ್ಮ ಜೈಸಾ ಕೂಡ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಬಂದ್ಬಿಟ್ಟು ನಮ್ಮ IPL ಬಂದ್ಬಿಟ್ಟು 20 ಪಂದ್ಯಗಳ ಶೆಡ್ಯೂಲ್ ಆದ್ರೆ ಬಿಡುಗಡೆ ಆದ್ರೆ ಮಾಡಿದೆ. ಮೊದಲನೇ ಪಂದ್ಯನೇ ನಮ್ಮ RCB ವರ್ಸಸ್ SRH. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ RCB ಅಭಿಮಾನಿಗಳು ಯಾರ್ಯಾರು ಇದ್ದೀರಾ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ RCB ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೇನೆ. ಆ ಕಾರಣದಿಂದಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.